ಏನು ರೊಕ್ಕ ಕೊಟ್ಟು 2 ದಿವಸ ಆತ್ ನಿನಗ ಕರೆಕ್ಟ್ ತುಂಬಾಕ್ ಬರ್ತೈತಿಲ್ಲ ನಂಗ ದೋಸ್ತ ನಿನ್ ರೊಕ್ಕ ನೀವು ವಸೂಲಿ ಮಾಡ್ಕೋ ನಾ ಆಮೇಲೆ ಭೇಟಿ ಹಾಕ್ತೀನಿ. ಹಲೋ ನಿಂಗೆ ರೊಕ್ಕ ಕೊಟ್ಟು 2 ದಿವಸ ಆತ್ನ ಸಾವ್ಕಾರ ನಾ ಏನ್ ಎಲ್ಲಿ ಓಡಿ ಹೋಗ್ ನನ್ರಿ ಕೊಂಡು ತಗೊಂಡಾರ್ಗತ್ತೆ ಮಾಡಾತಿರ್ಲಿ ತಗೊಂಡ್ 6 ತಿಂಗಳಾತ್ ನೀ ರೊಕ್ಕ ಕರೆಕ್ಟ್ ಬಡ್ಡಿನ ತುಂಬಾಕ್ ಆಗತ್ತಿಲ್ಲ ನಿನ್ ಕಡೆ ಇನ್ನ ಗಂಟೆ ಹೆಂಗ್ ತುಂಬತಿ ಹೇಳಿ ನೋಡ್ನಿ. ಅಲ್ಲೋ ತಿಂಗಳ ನಿಂಗೆ ಕರೆಕ್ಟ್ ರೊಕ್ಕ ತುಂಬಾಕ್ ಆಗತ್ತಿಲ್ಲ ಹೇಳ, ಇಲ್ಲ ಅಂದ್ರ ಮನಿಗೆ ಬಂದ್ ಕೊಂಡ್ರದಾಕತ್ ನೋಡು. ಅಣ್ಣ ತುಂಬ್ತನ ಅಣ್ಣ ತನ ಬಿಡು, ಯಾಕೆ ಸುಳ ವಟ ಹಚ್ಚಿದಿ? ಅಲ್ಲೋ ಅಣ್ಣ ಈ ಮಂಗ್ಯಾನ್ ಮಗ 6 ತಿಂಗಳಾತ್ನ ರೊಕ್ಕ ಕೊಟ್ಟ ₹1 ಬಡ್ಡಿನೂ ಇಲ್ಲ ಗಂಟನೂ ಇಲ್ಲ, ಗೊತ್ತಾಕತ್ತಿಲ್ಲ ಮಂಗ್ಯಾನ್ ಅಂತ ಅವಂಗ. ಏ ಅಣ್ಣ ಕೊಡ್ತಾನ್ಲ ಹಂಗ್ಯಾಕ್ ಬೈಯತ್ತಿದಿ? ಎದಕ್ ಬೇಯತಿ ಅಂದ್ರೆ ಏನು ಅಣ್ಣ ರೊಕ್ಕ ಕೊಟ್ಟವನ ನನಗೆ ಎಟ್ ಹೊಟ್ಟಿ ಉರಿ ಆತತ್ ನನಗೆ ಗೊತ್ತೈತಿ. ಈ ಮಂಗ್ಯಾನ ಅಂತ ಅವ್ನು ಹೇಳಿದ್ನ್ಯಾ ಕರೆಕ್ಟ್ ತಿಂಗಳ ರೊಕ್ಕ ಕೊಡ ತೆಗಿಸಿಂದ ₹1 ಬಡ್ಡಿನೂ ಇಲ್ಲ ಗಂಟನೂ ಇಲ್ಲ. ಮಗ ಕೇಳದಾಗೊಮ್ಮೆ ಫೋನ್ ಸ್ವಿಚ್ ಆಫ್ ಮಾಡ್ತಾನ ನೀವು. ಏ ಯಾವಾಗ ಕೊಡ್ತಿ ಒಂದ್ ಟೈಮ್ ರೇ ಹೇಳ, ಸುಳ ನೀ ಯಾಕೆ ಬಿಸ್ಕುತಿ? ಸಾವ್ಕಾರ ನಿಮ್ ಗಂಟ ನಿನ್ನ ಬಡ್ಡಿ ವಾರದಾಗ ಶುದ್ಧ ಮಾಡಿ ಬಿಡ್ತೀನಿ. 1 ವಾರ ಬಿಟ್ಟು ಬರ್ತಾನ ನನ್ನ ಗಂಟ ನನ್ನ ಬಡ್ಡಿ ಸುದ್ದ ಆಗ್ಲಿಕ್ಕೇಳಿ ಅಲ್ಲಿ ಹೊಲದ ಕಡೆನ ಬರ್ತಾನ. ಹೊಲ್ದಾಗ ಎಲ್ಲಾರ ಬ್ಯಾರೆ ನಾಟಕ ತೆಗ್ದೈತಿಳಿ ಆಮೇಲೆ ಬ್ಯಾರೆ ನಾಕತ್ ಮತ್ತೆ ಏನ್ ಮಾಡೋದು ಏನೋ ಹಿಂಗೈತಿ ನೀವು ಬಾಳೆ. ಯಾಕೆ ತಲೆ ಕೆಡ್ಸ್ಕೊತಿ? ಬಾ ಬಾ. ಸಾಲ ಕೊಟ್ಟಾರು ಬಾಯಿಗೆ ಬಂದಾಗ ಬೇದ್ ಹೊಂಟಾರು, ಏನ್ ಮಾಡೋದಪ್ಪ? ಅದನ್ನ ಬಿಡು, ಸಾಲ ಕೊಟ್ಟವ್ರ ತೀರ್ಸೋದು ವಿಚಾರ ಮಾಡ. ಅಲ್ಲಿ ನೋಡಲ್ಲಿ ನಮ್ ಸರ್ಗಳು ನಿಂತಾರು, ಏನಾರ ಒಂದ್ ಪ್ಲಾನ್ ಹೇಳ್ತಾರ. ಬಾ. ಹಾ ಮಲ್ಲಪ್ಪ ಮತ್ತೇನು ಹಿಂಗ್ ಬಂದಿದಿ? ಏನ್ ಮಾಡುದ್ರಿ ಸರ್, ಸಾಲ ಕೊಟ್ಟಾರು ಬಾಯಿಗೆ ಬಂದಾಗ ಬೇದ್ ಹೊಂಟಾರ, ಏನ್ ಮಾಡುದ್ರಿ ಸರ್? ಅನಿವಾರ್ಯ ಸುಮಾರು ಐತ್ರಿ ಸರ್. ಮಲ್ಲಪ್ಪ ಇಲ್ಲಿ ಟಾವಿಲ್ ತಾ, ಹಂಗ ಫೋನ್ ತಾ. ಹಾ ಇನ್ನ 25,000 ರೂಪಾಯಿ ಕೊಡ್ ನೋಡುನು. ಎಲ್ಲಿಂದ ಕೊಡೋಣ್ರಿ ಹಾ ಹಿಂಗಿದ್ದಾಗ ಈಗ ಸಾಲ ಕೊಟ್ಟವ್ರು ಒದರಾಡಗತ್ತಾರ ಬೈಯಾತಾರ ತನ್ಕೊಂಡ್ ಕುಂಡ್ರು ಟೈಮ್ ಇಲ್ಲ. ಆ ಸಾಲವನ್ನ ಹೆಂಗ್ ಮುಟ್ಟಿಸ್ಬೇಕು, ಯಾವ ರೀತಿ ಮುಟ್ಟಿಸ್ಬೇಕಂತ ಯೋಚನೆ ಮಾಡು ಟೈಮ, ಮತ್ ಹಂಗ ನಡ್ಕೊಳ್ಳೋ ಟೈಮ. ಅದಕ್ಕ ಒಂದ್ ಕೆಲ್ಸ ಮಾಡು, ನಿನಗ ರೊಕ್ಕ ಬೇಕಾಗಿದ್ದು ಅಂದ್ರ ಅಲ್ಲಿ ಒಂದ್ ಕೆಲ್ಸ ಐತಿ, ಆ ಕೆಲ್ಸ ಹೇಳ್ತೀನಿ. ಈ ಮಂಡ ಮಾವ ತಿನ್ಕೋತ ಅಲ್ಲಿ ಇಲ್ಲಿ ಅಡ್ಯಾಡೋಕ್ಕಿಂತಲೂ ನಾ ಹೇಳಿದಲ್ಲಿ ಕೆಲ್ಸ ಮಾಡಿದ್ರ ನಾಕ್ ದುಡ್ಡು ಬರ್ತಾವ. ತಗೋ ಫೋನ್ ತಗೋ, ನಿನ್ ಟಾವಲ್ ಅಷ್ಟು ಮಾಡು. ನಾ ಹೇಳಿಲ್ಲ ನಿಂಗೆ ತಿಳಿತಿಲ್ಲ, ಅಲ್ಲಿ ಕೆಲಸ ಮಾಡು, ಅಲ್ಲಿ ಹೋಗಿ ಕೆಲಸ ಮಾಡಿದ್ಮೇಲೆ ರೊಕ್ಕ ಬರ್ತಾವು, ಅವ್ರ ರೊಕ್ಕ ಹೋಗಿ ಮುಟ್ಟಿಸಾವಂಗ. ಹೌದು ಮಲ್ಲಪ್ಪ, ಸರ್ ಹೇಳೋದು ಕರೆಕ್ಟ್ ಐತಿ. ನಾಳಿಂದ ಅಲ್ಲಿ ಕೆಲ್ಸಕ್ಕೆ ಹೋಗ, ದೇನಿ ಕೊಡೋರ್ದೆಲ್ಲ ಕೊಟ್ಟ ಬಗೆಹರಿಸ್ಬಿಡ. ನಡಿ ಅನ್ನ ಸುಮ್ಮ ಅವ್ರ ಕೈಲಿ ಯಾಕೆ ಬೇಸ್ಕೊತಿ? ಬಾ.